ಮುದ್ದು ವಿದ್ಯಾರ್ಥಿಗಳೇ, ನೀವು ಮುರಾರ್ಜಿ ಪರೀಕ್ಷೆ ಬರೆಯಲು ತಯಾರಿ ನಡೆಸಿದ್ದೀರಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ. ಬನ್ನಿ, ಪರೀಕ್ಷೆಯಲ್ಲಿ ಯಾವ ತರಹದ ಪರೀಕ್ಷೆಗಳು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕೇಳುತ್ತಾರೆ ಒಂದೊಂದಾಗಿ ನೋಡೋಣ. ಅದಕ್ಕೂ ಮೊದಲು ನೀವು ಹೊಸದಾಗಿ ನಮ್ಮ ಚಾನೆಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರಶ್ನೆ 1. ವಿದ್ಯೆ ಇದ್ದರೆ ಸಾಲದು. ಎ. ನಯನವೂ ಬೇಕು. ಬಿ. ವಿನಯವೂ ಬೇಕು. ಸಿ. ಬುದ್ಧಿ ಬೇಕು. ಡಿ. ತಲೆ ಬೇಕು. ಉತ್ತರ ವಿನಯವೂ ಬೇಕು. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ವರ್ಗೀಯ ವ್ಯಂಜನಗಳ ವಿಧಗಳು. ಎ. 3. ಬಿ. 2. ಸಿ. 1. ಡಿ. 4. ಉತ್ತರ ಬಿ. 3. ಪ್ರಶ್ನೆ 3. ಎಚ್. ನರಸಿಂಹಯ್ಯರವರ ಆತ್ಮಕಥನ. ಎ. ಉರುಕೇರಿ. ಬಿ. ನೆನಪಿನ ದೋಣಿಯಲ್ಲಿ. ಸಿ. ಹೋರಾಟದ ಹಾದಿ. ಡಿ. ನನಸಾಗದ ಕನಸು. ಉತ್ತರ ಚ. ಹೋರಾಟದ ಹಾದಿ. ಪ್ರಶ್ನೆ 4. ಪಡುವಣ ಈ ಪದದ ಅರ್ಥ. ಎ. ಪೂರ್ವ. ಬಿ. ಪಶ್ಚಿಮ. ಸಿ. ಉತ್ತರ. ಡಿ. ದಕ್ಷಿಣ. ಉತ್ತರ ಬಿ. ಪಶ್ಚಿಮ. ಪ್ರಶ್ನೆ 5. ಕ್ರಿಯಾಪದದ ಮೂಲ ರೂಪ. ಎ. ಪ್ರಕೃತಿ. ಬಿ. ಸಮಾನಾರ್ಥಕ ಪದ. ಸಿ. ವಿರುದ್ಧಾರ್ಥಕ ಪದ. ಡಿ. ಧಾತು. ಉತ್ತರ ಡಿ. ಧಾತು. ಪ್ರಶ್ನೆ 6. ಎಲ್ಲ ಗಂಡಸರು ಸೇರಿ ಆಟ ಆಡುತ್ತಿದ್ದಾರೆ. ಈ ವಾಕ್ಯದಲ್ಲಿ ಪುಲ್ಲಿಂಗ ಪದ ಯಾವುದು? ಎ. ಆಡು. ಬಿ. ಆಟ. ಸಿ. ಗಂಡಸರು. ಡಿ. ಹುಡುಗರು. ಉತ್ತರ ಚ. ಗಂಡಸರು. ಪ್ರಶ್ನೆ 7. ಅವನು ಈ ಪದದ ಬಹುವಚನ ರೂಪ. ಎ. ಅವರು. ಬಿ. ಅದು. ಸಿ. ಅವು. ಡಿ. ಅವಳು. ಉತ್ತರ ಎ. ಅವರು. ಪ್ರಶ್ನೆ 8. ಗುರುವನ್ನು ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಎ. ಲೋಪ ಸಂಧಿ. ಬಿ. ಆಗಮ ಸಂಧಿ. ಸಿ. ಆದೇಶ ಸಂಧಿ. ಡಿ. ಎನ್ ಸಂಧಿ. ಉತ್ತರ ಬಿ. ಆಗಮ ಸಂಧಿ. ಪ್ರಶ್ನೆ 9. ಎಳ್ಳಷ್ಟು ಈ ನುಡಿಗಟ್ಟಿನ ಅರ್ಥ. ಎ. ಜಾಸ್ತಿಗಿಂತ ಕಡಿಮೆ. ಬಿ. ಸ್ವಲ್ಪ ಕಡಿಮೆ. ಸಿ. ಅತ್ಯಲ್ಪ. ಡಿ. ಯಾವುದೂ ಅಲ್ಲ. ಉತ್ತರ ಸಿ. ಅತ್ಯಲ್ಪ. ಪ್ರಶ್ನೆ 10. ದೇ. ಜವರೇಗೌಡ ರವರ ಕಾವ್ಯನಾಮ. ಎ. ದೇಜಗೌ. ಬಿ. ಡಿ. ವಿ. ಜಿ. ಸಿ. ಅನಕ. ಡಿ. ತರಾಸು. ಉತ್ತರ ಎ. ದೇಜಗೌ. ಈ 10 ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಫಲರಾಗಿದ್ದೀರಿ? ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ.